ನಮಸ್ಕಾರ. ವೃಷಭ ರಾಶಿಯ ಯುಗಾದಿ ಭವಿಷ್ಯ 2025ರಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಿದರೆ, ಯುಗಾದಿಯಿಂದ ಮೇ 14ನೇವರೆಗೂ 14ನೇ ತಾರೀಕುವರೆಗೂ ಗುರು 1ನೇ ಗುರು ಆಗಿರೋದ್ರಿಂದ, ಜನ್ಮ ಗುರು ಆಗಿರೋದ್ರಿಂದ ಅವನು ಅಶುಭ ಫಲಗಳನ್ನು ಕೊಡ್ತಾ ಇರ್ತಾನೆ. ದುಃಖಮಯ ಜೀವನ, ಮನಸ್ಸಿಗೆ ಕ್ಲೇಶ, ನಿರುತ್ಸಾಹ, ನಿರಾಸೆ, ಯಾವುದೇ ಕೆಲಸಗಳು ಆಗದಲೇ ಇರೋದು ಈ ರೀತಿಯಾಗಿ ಆಗ್ತಾ ಇರ್ತದೆ. ಅದಾದ ನಂತರ ಮೇ 14ರಿಂದ ಮಿಥುನ ರಾಶಿಗೆ ಗುರು ಬಂದು ಧನಲಾಭ ಆಗುತ್ತೆ, ವ್ಯಾಪಾರ ವ್ಯವಹಾರದೊಳಗೆ ಅಭಿವೃದ್ಧಿ ಆಗುತ್ತೆ, ಉತ್ಸಾಹದ ಜೀವನ ಇರುತ್ತೆ. ಮುಂದೆ ಈ ವರ್ಷ ಪೂರ್ತಿ ಗುರುವಿನಿಂದ ಒಳ್ಳೆಯ ಫಲಗಳಿದ್ದವು. ಅದಾದ ನಂತರ ಶನಿ 11ನೇ ಶನಿ ಆಗಿ ನಿಮಗೆ ಲಾಭದಾಯಕನಾಗಿದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಆಕಸ್ಮಿಕವಾದಂಥ ಧನಲಾಭ ಆಗುತ್ತೆ, ಜೀವನ ಸುಧಾರಿಸುತ್ತೆ, ಶುಭ ಫಲವಿದೆ. ಅದಾದ ನಂತರ 11ನೇ ಮನೆಯೊಳಗೆ ರಾಹು ಇರೋದ್ರಿಂದ ರಾಹುನು ಸಹ ಸುಖದ ವಾತಾವರಣವನ್ನು ಕೊಡ್ತಾ ಇರ್ತಾನೆ. ಕೋರ್ಟು ಕಚೇರಿ ಕೆಲಸಗಳೆಲ್ಲ ಸುಲಭವಾಗಿ ಆಗ್ತಾ ಇರ್ತವೆ. ಕೊಡ ತಗೊಳ್ಳೋಂಥ ಲೇವಾದೇವಿ ವ್ಯವಹಾರ ಅಂಥವೆಲ್ಲವೂ ಸಹ ಅನುಕೂಲ ಆಗ್ತವೆ. ಫೈನಾನ್ಸ್ ಮಾಡೋಂಥವ್ರಿಗೆ ಲಾಭ ಇದೆ. ಬಡ್ಡಿ ಸಾಲ ಕೊಡೋರಿಗೆ ಅಥವಾ ಬಡ್ಡಿ ಕಟ್ಟೋರಿಗೆ ಲಾಭ ಆಗ್ತಾ ಇರ್ತದೆ. ವಾದ ವಿವಾದಗಳಲ್ಲಿ ಜಯ ಇದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇದೆ. ಮೇ 18ರಿಂದ ರಾಹು ಕುಂಭರಾಶಿಗೆ ಬರೋದರಿಂದ 10ನೇ ರಾಹು, ಅದು ಸಹ 10ನೇ ಮನೆಯಲ್ಲಿ ರಾಹು ಶುಭ ಫಲವನ್ನೇ ಕೊಡ್ತಾ ಇರ್ತಾನೆ. ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ, ಪ್ರಮೋಷನ್ ಆಗೋಂಥದ್ದು, ಈ ರೀತಿಯಾಗಿ ಒಳ್ಳೆಯ ಫಲಗಳಿದ್ದವು. 5ನೇ ಮನೆಯಲ್ಲಿ ಕೇತು ಬಂದಿರೋದ್ರಿಂದ ಯುಗಾದಿಯಿಂದ ಮೇ 18ರವರೆಗೂ 5ನೇ ಮನೆಯೊಳಗೆ ಕೇತು, ಧನ ನಷ್ಟ ಆಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಹಾನಿ ಆಗುತ್ತೆ. ಮೇ 18ರಿಂದ 4ನೇ ಕೇತು ಮತ್ತೆ ಶುಭ ಫಲಗಳನ್ನು ಕೊಡ್ತಾ ಇರ್ತಾನೆ. ಈ ರೀತಿಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಗುರು, ರಾಹು, ಶನಿ, ಕೇತು 4 ಗ್ರಹಗಳು ಸಹ ಏಪ್ರಿಲ್ ಮೇ 2 ತಿಂಗಳೊಳಗೆ ಸ್ವಲ್ಪ ತೊಂದರೆಯನ್ನು ಕೊಟ್ಟು ಆನಂತರ ವರ್ಷ ಪೂರ್ತಿ ನಿಮಗೆ ಶುಭ ಫಲವನ್ನು ಕೊಡೋದ್ರಿಂದ ಎಲ್ಲ ಶುಭ ಫಲವಿದವು. ಇನ್ನೂ ಹೆಚ್ಚಿನ ಶುಭ ಫಲಕ್ಕೆ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿರಿ. ಅದಾದ ನಂತರ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ ಅಥವಾ ಅಷ್ಟೋತ್ತರಗಳನ್ನು ಹೇಳೋದ್ರಿಂದ ಒಳ್ಳೆಯ ಫಲಗಳು ಸಿಗ್ತಾ ಇರ್ತವೆ. ಶುಭವಾಗಲಿ, ಒಳ್ಳೆಯದು.